ಏನು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತೀರಿ ಅದು ಒಂದು ತಿಂಗಳದೊಳಗೆ ನಿಮ್ಮ ಕೆಲಸಗಳೆಲ್ಲ ತ್ವರಿತವಾಗಿ ಮಾಡಿಕೊಡುವಂಥ. ಇವತ್ತು ನಾನು ಹೋಗ್ತಾ ಇರೋದು ವಿಜಯಪುರ ಜಿಲ್ಲೆಯಲ್ಲಿ ಬರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಶ್ರೀ ಕ್ಷೇತ್ರ ತುರ್ವಿ ಹತ್ರ. ಇದು ವಿಜಯಪುರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಈ ತುರ್ವಿ ಗ್ರಾಮಕ್ಕೆ ತನ್ನದೇ ಆದ ಒಂದು ಇತಿಹಾಸವಿದೆ. ಆ ಇತಿಹಾಸ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನೀವೇನು ನೋಡ್ತಾ ಇದ್ರಲ್ಲ, ಈ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಹೇಳಿ. ಇದು ಇರೋದು ತುರ್ವಿಯಲ್ಲಿ. ಇವಾಗ ನಾನು ಹೇಳಕ್ ಹೋಗ್ತಾ ಇರೋದು ಕೂಡ ಈ ದೇವಸ್ಥಾನದ ಬಗ್ಗೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಕವಿ ನರಹರಿ. ಕವಿ ನರಹರಿಯವರು ಒಂದು ಗ್ರಂಥವನ್ನ ಬರೆದರು. ಆ ಗ್ರಂಥದ ಹೆಸರು ತುರ್ವಿ ರಾಮಾಯಣ ಅಂತ. ತುರ್ವಿ ರಾಮಾಯಣ ಗ್ರಂಥ ಇರುವುದು ಕೂಡ ಇದೇ ದೇವಸ್ಥಾನದಲ್ಲಿ. ಕವಿ ನರಹರಿಯವರಿಗೆ ಇನ್ನೊಂದು ಹೆಸರಿದೆ. ಅವರ ಇನ್ನೊಂದು ಹೆಸರು ಏನಂದ್ರೆ ಕುಮಾರ ವಾಲ್ಮೀಕಿ ಅಂತ ಹೇಳಿ. ಈ ದೇವಸ್ಥಾನವನ್ನ 15ನೇ ಶತಮಾನದಲ್ಲಿ ಕಟ್ಟಲಾಗುತ್ತೆ ಅಂತ ಹೇಳಲಾಗುತ್ತೆ. ತುರ್ವಿಗೆ 2 ಹೆಸರಿದೆ. ಒಂದು ನವರಸಪುರ ಅಂತ, ಇನ್ನೊಂದು ತುರಿತಾಲಯ ಅಂತ. ಈ ತುರಿತಾಲಯ ಅನ್ನೋದು ಜನ ಬಳಸಿ ಆ ಪದ ತುರ್ವಿ ಅಂತ ಕನ್ವರ್ಟ್ ಆಗುತ್ತೆ. ಈ ದೇವಸ್ಥಾನ ಗೋಪುರವಿರದ ದೇವಸ್ಥಾನ. ಈ ದೇವಸ್ಥಾನದ ಒಂದು ಮಹಿಮೆ ಏನಂದ್ರೆ, ನೀವೇನಾದ್ರೂ ಬೇಡ್ಕೊಂಡ್ರೆ ಆ ಬೇಡಿಕೆ ಕೇವಲ 1 ತಿಂಗಳಲ್ಲಿ ಈಡೇರುತ್ತೆ ಅನ್ನೋದು ಇಲ್ಲಿಯ ವಾಡಿಕೆ. ಇವಾಗ ಗುಹೆಯ ಒಳಗಡೆ ಹೋಗ್ತಾ ಇದ್ದೀನಿ. ಈ ಗುಹೆಯ ಒಳಗಡೆನೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮೂರ್ತಿ ಇರೋದು. ನೀವೇನೀಗ ನೋಡ್ತಾ ಇದ್ದೀರಲ್ಲ, ಶ್ರೀ ಕುಮಾರ ವಾಲ್ಮೀಕಿ ಕೃತ ಅಂತ ಬರೆದಿದ್ದಾರೆ. ಶ್ರೀ ತುರ್ವಿ ರಾಮಾಯಣ ಇದು ನಿಜವಾದ ಗ್ರಂಥ, ಒರಿಜಿನಲ್ ಗ್ರಂಥ. ಇಲ್ಲೇ ಇಟ್ಟಿರೋದು ಇದು. ನೀವು ನೋಡ್ತಾ ಇದ್ದೀರಾ ಆ ತಾಳೆ ಪತ್ರ ಇವೆಲ್ಲ. ಇಲ್ಲಿ ಒಳಗಡೆ ಯಾರಿಗೂ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಆದರೆ ನಾವಲ್ಲಿ ಆಫೀಸಲ್ಲಿ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡ್ತಾ ಇರೋದು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಗುಹೆ ಒಳಗಡೆ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮೂರ್ತಿ. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಇತಿಹಾಸವನ್ನ ಇವತ್ತು ನಮ್ಮ ಜೊತೆ ಹೇಳೋಕಂತಾನೆ ಇದ್ದಾರೆ ಗುಡಿಯ 18ನೇ ತಲೆಮಾರಿನ ಪೂಜಾರಿ ಅವರು. ತ್ವರಿತಾಲಯ ಕ್ಷೇತ್ರ. ಏನು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತೀರಿ ಅದು 1 ತಿಂಗಳದೊಳಗೆ ನಿಮ್ಮ ಕೆಲಸಗಳೆಲ್ಲ ತ್ವರಿತವಾಗಿ ಮಾಡಿಕೊಡುವಂಥ. ತ್ವರಿತಾಲಯ ಹೋಗಿ ತೊರವಿ ಅಂತ ಸ್ವಯಂಭೂ ಮೂರ್ತಿ, ಕೆತ್ತನೆ ಶಿಲೆ ಅಲ್ಲ, ಸಾಲಿಗ್ರಾಮ ಸ್ವಯಂಭೂ ಮೂರ್ತಿ. ಬಲಗಡೆಗೆ ಲಕ್ಷ್ಮೀದೇವಿ, ಎಡಗಡೆಗೆ ಭಕ್ತ ಪ್ರಹ್ಲಾದ. 1 ಕಾಲು ನೆಲದ ಮೇಲೆ, 1 ಕಾಲು ಗರುಡನ ಮೇಲೆ, ಕಡೆ ಮೇಲೆ ಹಿರಣ್ಯಕಶ್ಯಪ. ಅಷ್ಟಭುಜಗಳು. ಬಲಗಡೆಗೆ ಚಕ್ರ, ಕಂಬ ಸೆಳಿದ್ದು, ಹೊಟ್ಟೆ ಹರಿದದ್ದು. ಈ ಕಡೆಗೆ 4, ಈ ಕಡೆಗೆ ಎಡಗಡೆ ಕಂಬ ಸೆಳಿದ್ದು, ಹೊಟ್ಟೆ ಹರಿದದ್ದು. ಶಂಖ, ಗದ. ಗದದಲ್ಲಿ ಭೀಮಸೇನ ದೇವರು ಮಾರಿ ಕಾಣಿಸ್ತದೆ. ಮೇಲೆ ಬಲಗಡೆಗೆ ದಶಾವತಾರ: ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲಿಂಕಿನಿ. ಹೇಳ್ತಾ ಈ ಗುಡಿಗೆ ಗೋಪುರವಿಲ್ಲ. ಮಮ್ಮಡನ್ಸ್ ಕಾಲದಕ್ಕಿಂತಲೂ ಪೂರ್ವದಲ್ಲಿ ದೇವಸ್ಥಾನ. ಕೇಂದ್ರ ಹನುಮಂತಾಚಾರ್ಯ ಪೂಜಾರ್, ಇವರ ಸುಪುತ್ರ. ನಾನು 18ನೇ ತಲೆಯ ಪೂಜಾರಿ, ವಂಶ ಪರಂಪರೆ.